क्षमाप्यतमप्यखिलैस्वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थमुच्यते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಂತರ್ಯಾಮ್ಯಧಿಕರಣ ಹೌದಾ? ಪ್ರಥಮಾಧ್ಯಾಯ ಹೌದು. ಪ್ರಥಮ ಪಾದ ಸೂತ್ರ 18ನೇ ಸೂತ್ರ ಪಾದ ನೋಡಿ. ಅಂತರ್ಯಾಮ್ಯಧಿದೈವಾದಿಷು ಸೂತ್ರಗಳನ್ನು ಓದಿಬಿಡೋಣ. ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮವ್ಯಪದೇಶಾತ್ ಓಂ. ಓಂ ಮಚ ಸ್ಮಾರ್ತ ಮತದ್ಧರ್ಮಾಭಿಲಾಪಾತ್ ಓಂ. ಓಂ ಶಾರೀರಶ್ಚೋಭಯೇಪಿ ಭೇದೇನೈವ ಮಧೀಯತೆ ಓಂ. ಈ ಸೂತ್ರ ಆಗಿತ್ತು ಅಂತ ಅನಿಸುತ್ತೆ, ಹೌದಾ? ಈ ಸೂತ್ರ ಆಗ್ಬೇಕಾ? ಐ ಥಿಂಕ್ ಈ ಸೂತ್ರ ಆಗ್ಬೇಕು ಆಚಾರ್ಯ. ಸರಿ, ಮೇಲಿನ ಸೂತ್ರ ಆಗಿತ್ತು. ಓಂ ನಚ ಸ್ಮಾರ್ತ ಮತದ್ಧರ್ಮಾಭಿಲಾಪಾತ್ ಓಂ, ಅದು ಆಗಿತ್ತು. ಅದಾಗಿತ್ತು. ಓಂ ಶಾರೀರ ಅದಾಗಬೇಕು. ಸರಿ ಸರಿ ಸರಿ. ಈ ಒಂದು ಅಧಿಕರಣದಲ್ಲಿ ಅಂತರ್ಯಾಮಿ, ಹಿಂದಿನ ಅಧಿಕರಣ ಅಂತರಾಧಿಕರಣ, ಇದು ಅಂತರ್ಯಾಮ್ಯ ಅಧಿಕರಣ. ಒಳಗಡೆ ಇದ್ದುಕೊಂಡು ನಿಯಮನೆ ಮಾಡುವಂಥವನು ಪರಮಾತ್ಮನೇ. ಅಂದರೆ ಅಂತಸ್ಥನಾಗಿ ಇರುವುದಷ್ಟೇ ಅಲ್ಲ, ಇದ್ದುಕೊಂಡು ನಿಯಮನ ಮಾಡುವಂಥವನು ಪರಮಾತ್ಮನೇ ಎನ್ನುವಂತಹ ದೃಷ್ಟಿಯಿಂದ ಈ ಅಧಿಕರಣದಲ್ಲಿ ಅಂತರ್ಯಾಮಿತ್ವವನ್ನು, ಸರ್ವನಿಯಾಮಕತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಂತರ್ಯಾಮಿ ಎನ್ನುವಂತಹ ಧರ್ಮವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಗ್ರೂಪಲ್ಲಿ PDF ಕಳಿಸಿದ್ದೀನಿ, ನೋಡ್ಕೊಳ್ಳಿ ಅದನ್ನು. ಒಮ್ಮೆ ಇದನ್ನು ಹೇಳೋಣ, ಸೂತ್ರವನ್ನು ಹೇಳೋಣ. ಇಲ್ಲಿ 3 ರೀತಿ ಪ್ರಶ್ನೆಗಳು. ಏನೇನು ಅಲ್ಲ, ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮವ್ಯಪದೇಶಾತ್. ಇಲ್ಲಿ ಏನು ಬಂದಿದ್ದು ಅಂತಂದರೆ, ಸಕಲ ವಸ್ತುವಿನಲ್ಲಿ ಪರಮಾತ್ಮ ಇದ್ದುಕೊಂಡು ನಿಯಮನೆ ಮಾಡ್ತಾನೆ ಅಂತ ಅಲ್ಲ. ಸಕಲ ವಸ್ತುವಿನಲ್ಲಿ, ಈ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು ಹುಟ್ಟಿದ್ದು ಮೂಲ ಪ್ರಕೃತಿಯಿಂದ. ಹಾಗಾದರೆ ಎಲ್ಲ ವಸ್ತುವಿನಲ್ಲೂ ಮೂಲ ಪ್ರಕೃತಿಯ ಒಂದು ಅಂಶ ಇದೆ. ಹಾಗಾದರೆ ಈ ಎಲ್ಲ ಪದಾರ್ಥಗಳಲ್ಲಿ ಇರುವಂಥದ್ದು ಪ್ರಕೃತಿ, ಅರ್ಥಾತ್ ಲಕ್ಷ್ಮೀದೇವಿ. ಹಾಗಾದರೆ ಲಕ್ಷ್ಮೀದೇವಿ ನಿಯಾಮಕಳು, ಅಥವಾ ಹೀಗಿಟ್ಕೊಂಡ್ಬಿಡೋಣ, ಒಂದೊಂದೊಂದೊಂದು ಪದಾರ್ಥಗಳಿಗೆ ಆಯಾಯ ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಅಭಿಮಾನಿ ದೇವತೆಗಳು ಅಂದ್ರೇನು? ಅವುಗಳನ್ನು ನಿಯಂತ್ರಣೆ ಮಾಡುವಂಥವರು. ಆದ್ದರಿಂದ ಅವರು ಈ ಎಲ್ಲ ವಸ್ತುಗಳಿಗೆ, ಆಯಾಯ ವಸ್ತುಗಳಿಗೆ ಆಯಾಯ ಅಭಿಮಾನಿ ದೈವತೆಗಳು ನಿಯಾಮಕರು ಅಥವಾ ವಿಷ್ಣುವು ಅಂತ ಪ್ರಶ್ನೆ. ಸರಿನಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಆಗ್ಲಿಕ್ಕೆ ಸಾಧ್ಯ, ಅಂದರೆ ಪ್ರಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರ್ಯಾಮಿ ಈ ಅಭಿಮಾನಿ ದೇವತೆಗಳು ಅಂತ ಹೇಳಬೇಕು. ಅಭಿಮಾನಿ ದೇವತೆಗಳು ಅಂದ್ರೇನು? ಜೀವರು ಅಂತ ಅರ್ಥ. ಜೀವರು ಪ್ರಕೃತಿ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಅಂತರ್ಯಾಮಿ ಅಂತಂದ್ರೆ ಏನೇನು ಕ್ವಾಲಿಟೀಸ್ ಬೇಕು,
ಅದೆಲ್ಲ ಇರುವಂಥದ್ದು ಪರಮಾತ್ಮನಲ್ಲಿಯೇ ಹೊರತು ಈ ಪ್ರಕೃತಿಯಲ್ಲಿ ಇಲ್ಲ. ಯಾರಿಂದಲೂ ಒಳಪಟ್ಟಿರಬಾರದು, ಯಾರ ಅಧೀನಕ್ಕೂ ಒಳಗಾಗಿರಬಾರದು. ಅದು ಜೀವವೂ ಆಯಿತು, ಲಕ್ಷ್ಮಿಯೂ ಆಯಿತು. ಲಕ್ಷ್ಮಿ ಪರಮಾತ್ಮನ ಅಧೀನ, ಜೀವ ಇನ್ನೊಬ್ಬರ ಜೀವಕ್ಕೆ ಅಧೀನ. ಅವನು ಈ ಎಲ್ಲ ಅಭಿಮಾನಿ ದೇವತೆಗಳು ಮುಖ್ಯ ಪ್ರಾಣನ ಅಧೀನ. ಸ್ವೋತ್ತಮ ದೇವತೆಗಳಿಗೆ ಕೆಳಗಡೆ ಇರುವಂತಹ ದೇವತೆಗಳು ಅಧೀನರು, ಅಧಮ ದೇವತೆಗಳು ಅಧೀನರು. ಹೌದಾ? ಆದ್ದರಿಂದ ಈ ಇನ್ನೊಬ್ಬರ ಅಧೀನಕ್ಕೆ ಒಳಪಟ್ಟಿರೋದಿಲ್ಲವಲ್ಲ, ಅಂಥವರು ಅಂತರ್ಯಾಮಿ ಆಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ಜೀವ ಆಗೋದಿಲ್ಲ, ಅರ್ಥಾತ್ ಅಭಿಮಾನಿ ದೇವತೆಗಳಾಗೋದಿಲ್ಲ, ಮತ್ತೆ ಲಕ್ಷ್ಮಿ ಆಗೋದಿಲ್ಲ. ಉಳಿದವನು ಯಾರು? ಅದು ಪರಮಾತ್ಮ. ಅದಕ್ಕೆ ಈಗ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ಇಲ್ಲಿ ನೋಡಿ, ಹಿಂದಿನ ಸೂತ್ರ ಓಂ ನಚ ಸ್ಮಾರ್ತ ಮತಧರ್ಮಾಭಿಲಾಪಾತ್. ನೋಡ್ರಲ್ಲಿ ಆ ಕಪಿಲ ಮುನಿಯಿಂದ ಉಕ್ತವಾದಂತಹ ಆ ಸ್ಮೃತಿಯಲ್ಲಿ ಪ್ರಧಾನವೂ ಕೂಡ ಎಲ್ಲ ವಸ್ತುವಿನಲ್ಲಿ ಇರೋದ್ರಿಂದ, ಪ್ರಧಾನ ಅಂದರೆ ಪ್ರಕೃತಿ, ಜೀವರೂ ಆಗೋದಿಲ್ಲ, ಪ್ರಧಾನವೂ ಆಗೋದಿಲ್ಲ, ನಚ ಆಗೋದಿಲ್ಲ. ಯಾಕೆ? ಅತದ್ಧರ್ಮಾಭಿಲಾಪಾತ್. ಅತದ್ಧರ್ಮ ಆತ್ಮತ್ವಾದಿ ಧರ್ಮಗಳು, ಆತ್ಮತ್ವ ಪರಮಾತ್ಮನಲ್ಲಿಯೇ ಬರ್ತದೆ, ಈ ಪ್ರಕೃತಿಯಲ್ಲಿ ಬರೋದಿಲ್ಲ, ಜೀವರುಗಳಾದ ಆ ಅಭಿಮಾನಿ ದೇವತೆಗಳಲ್ಲಿ ಬರೋದಿಲ್ಲ. ಆದ್ದರಿಂದ ಅಂತರ್ಯಾಮಿ ಆಗ್ಲಿಕ್ಕೆ ಕೆಲವೊಂದು ಕ್ವಾಲಿಟೀಸ್ಗಳು ಬೇಕು. ಯಾವುದು? ಈ ಆತ್ಮತ್ವಾದಿ ಧರ್ಮಗಳು. ನೋಡ್ರಿ, ಅಂತರ್ಯಾಮಿ ಅನ್ನೋದು ಒಂದು ಧರ್ಮ. ಅಂತರ್ಯಾಮಿ ಧರ್ಮ ಇಂಥವನಲ್ಲಿ ಇರಬೇಕು ಅಂದರೆ ಅವನಲ್ಲಿ ಈ ಆತ್ಮತ್ವಾದಿ ಉಳಿದವೆಲ್ಲ ಧರ್ಮಗಳು ಇರಬೇಕು. ಈ ಆತ್ಮತ್ವಾದಿ ಧರ್ಮಗಳು ಪ್ರಧಾನದಲ್ಲಿ, ಅರ್ಥಾತ್ ಪ್ರಕೃತಿಯಲ್ಲಿ ಇಲ್ಲ. ಯಾಕೆ? ಅದು ಆತ್ಮ ಅಲ್ಲ. ಹೇಯೋಪಾದೇಯ ರಹಿತ, ಅದರ ಡೆಫಿನೇಷನ್ ಹಿಂದೆ ಬಂದಿದೆ. ಹೌದಾ? ಯೋ ಗುಣೇ ಸರ್ವತೋಹೀನ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯ ರಹಿತ ಸ ಆತ್ಮ ಇತ್ಯಭಿಧೀಯತೆ, ಸ ಆತ್ಮ ಇತಿ ಗೀಯತೆ. ಇದು ಆತ್ಮ ಶಬ್ದ ಡೆಫಿನೇಷನ್. ಎಲ್ಲವೂ ಇದೆ, ಆ ಪ್ರಕೃತಿಗೂ ಇದೆ, ಅಭಿಮಾನಿ ದೇವತೆಗಳಾದ ಜೀವರಿಗೂ, ಜೀವಸ್ವರೂಪದಾದ ಅಭಿಮಾನಿ ದೇವತೆಗಳೂ ಇದೆ. ಅದರಿಂದಾಗಿ ಈ ಆತ್ಮತ್ವ ಧರ್ಮಗಳು ಅವರಲ್ಲಿ ಬರೋದಿಲ್ಲ. ಅದರಿಂದಾಗಿ ಅತದ್ಧರ್ಮಾಭಿಲಾಪಾತ್, ಅವರ ಈ ಪ್ರಧಾನ ಮತ್ತು ಜೀವರುಗಳ ವಿರುದ್ಧವಾದ ಧರ್ಮಗಳನ್ನೇ ಹೇಳಿದ್ದಾರೆ. ವಿರುದ್ಧವಾದ ಧರ್ಮಗಳು ಇವರಲ್ಲಿ ಬರೋದಿಲ್ಲ. ಹಾಗಾಗಿ ಯಾರಲ್ಲಿ ಬರುತ್ತೆ ಆತ್ಮತ್ವ ಧರ್ಮಗಳು? ಪರಮಾತ್ಮನಲ್ಲಿ ಇರ್ತದೆ. ಆದ್ರಿಂದ ಪರಮಾತ್ಮನೇ ಅಂತರ್ಯಾಮಿ ಅಂತ ಇಷ್ಟು ಆಗಿತ್ತು. ಇಲ್ಲೇನು ಡೌಟ್ ಇಲ್ಲಲ್ಲ? ಇಲ್ಲ ಆಚಾರ್ಯ. ಹಿಂದಿನ ಸರ್ತಿ ಸ್ವಲ್ಪ ಡೌಟ್ ಬಂದಿತ್ತು. ಆದ್ದರಿಂದ ಹೀಗೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ಈ ಅಂತರ್ಯಾಮಿ ಜೀವ ಅರ್ಥಾತ್ ಅಭಿಮಾನಿ ದೇವತೆಯೇ ಯಾಕಾಗಬಾರದು ಅಂತಂದ್ರೆ ಅದಕ್ಕೆ ಈ ಸೂತ್ರ ಹೊರಟಿದ್ದು. ಸೂತ್ರ ಹೇಳಬೇಕು. ಓಂ ಶಾರೀರಶ್ಚೋಭಯೇಪಿ ಭೇದೇ ನೈನಮಧೀಯತೆ. ಓಂ, ಒಮ್ಮೆ ಅರ್ಧವನ್ನು ಹೇಳ್ತೇನೆ, ಮತ್ತೆ ಸಂಪೂರ್ಣವಾಗಿ ಹೇಳೋಣ. ಓಂ ಶಾರೀರಶ್ಚೋಭಯೇಪಿ ಭೇದೇ ನೈನಮಧೀಯತೆ. ಓಂ ಶಾರೀರಶ್ಚ, ಶರೀರವುಳ್ಳಂತಹ ಜೀವನಾದರೂ ಅವನು ಅಂತರ್ಯಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಉಭಯೇಪಿ, ಕಾಣ್ವ ಶಾಖೆ ಮಧ್ಯಂದಿನ ಶಾಖೆಗಳಲ್ಲಿ ಈ ಜೀವನನ್ನ ಅಂತರ್ಯಾಮಿಗಿಂತ ಭಿನ್ನನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದ. ಅರ್ಥಾತ್ ಅವನಲ್ಲಿ, ಆ ಜೀವನಲ್ಲಿ ಅಂತರ್ಯಾಮಿ ಪರಮಾತ್ಮ. ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಂತರ್ಯಾಮಿನೇ ಪರಮಾತ್ಮ ಆಗಿರಲಿ, ಆ ಪರಮಾತ್ಮನೇ, ಆ ವಿಷ್ಣುವಿಗೂ ಜೀವನಿಗೂ ಏಕತೆಯನ್ನ ಹೇಳೋಣ, ಅಭೇದವನ್ನ ಹೇಳೋಣ, ಐಕ್ಯವನ್ನ ಹೇಳೋಣ. ಹಾಗಾದ್ರೆ ಐಕ್ಯವನ್ನು ಹೇಳಿದ್ರೆ
ಪರಮಾತ್ಮನೇ ಜೀವನಾದ. ಹಾಗಾದ್ರೆ ಆ ಜೀವನನ್ನೇ ಏನಂತ ಹೇಳೋಣ? ನಿಯಾಮಕ, ಅಂತರ್ಯಾಮಿ ಅಂತ ಹೇಳೋಣ. ಸರ್ವಥಾ ಬರೋದಿಲ್ಲ. ಯಾಕೆ? ಭೇದೇನ ಭೇದೇನ ಏನಂ ಅಧೀಯತೆ. ಅಂತರ್ಯಾಮಿಗಿಂತ ಅತ್ಯಂತ ಭಿನ್ನ. ಅಂತರ್ಯಾಮಿಯಾದವನು ವಿಷ್ಣು, ಅವನಿಗಿಂತ ಅತ್ಯಂತ ಭಿನ್ನನಾದವನು ಜೀವ ಅಂತನೇ ಈ ಎಲ್ಲ ಶಾಖೆಗಳಲ್ಲೂ ಹೇಳಿದೆ. ಈ ಒಂದು 2 ಶಾಖೆಗಳನ್ನು ಸುಮ್ಮನೆ ಉದಾಹರಣೆಯಾಗಿ ಕೊಟ್ಟಿದ್ದವರು. ಆದ್ದರಿಂದಾಗಿ ಭೇದವೇ ಇರೋದರಿಂದಾಗಿ ಜೀವ ಪರಮಾತ್ಮನ ಸ್ವರೂಪ ಅಲ್ಲ. ಆದ್ದರಿಂದಾಗಿ ಜೀವನು ನಿಯಾಮಕ ಅರ್ಥ ಅಂತರ್ಯಾಮಿ ಅಂತ ಹೇಳಿಕ್ ಬರೋದಿಲ್ಲ. ಇಷ್ಟೇ ಇರೋದು ಈ ಸೂತ್ರದಲ್ಲಿ. ಮುಂದೆ ನೋಡಿ, ಭಾಷ್ಯವನ್ನು ಓದೋಣ. ಹೇಳಬೇಕೆಲ್ಲರೂ. ಯ ಆತ್ಮನಿ ತಿಷ್ಠನ್ ಆತ್ಮನೋ ಅಂತರೋ ಯಮಾತ್ಮ ನ ವೇದ ಯಸ್ಯಾತ್ಮ ಶರೀರಂ ಯ ಆತ್ಮಾನಮಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮ್ಯಮೃತಃ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಈ ಒಂದು ಮಾತು. ಯ ಆತ್ಮನಿ ತಿಷ್ಠನ್. ನೋಡಿ, ಆತ್ಮನಿ ಅಂದ್ರೆ ಇಲ್ಲಿ ಆತ್ಮಶಬ್ದಕ್ಕೆ ಜೀವ ಅಂತ ಅರ್ಥ. ಆತ್ಮಶಬ್ದ ವ್ಯಾವಹಾರಿಕವಾಗಿ ಸರಿನಾ? ನಿಜವಾದ ಅರ್ಥ ಅಂತಂದ್ರೆ ಈಗ ಬಹಳ ಶ್ರೀಮಂತ, ಹಿಂದಿನ ಕಾಲದಲ್ಲೆಲ್ಲ ಬಹಳ ಶ್ರೀಮಂತ ಅಂತಂದ್ರೆ ಗೋ ಸಂಪತ್ತೂ ಹೌದು, ಧಾನ್ಯ ಸಂಪತ್ತೂ ಹೌದು. ನಮಗೆ ಸಂಪತ್ತು ಹಣ ಅಂದ್ರೆ ಯಾರೋ ದುಡ್ಡುಳ್ಳವನವನು ಮಾತ್ರ ಶ್ರೀಮಂತ, ಹೌದಾ? ಹಾಗಲ್ಲ. ಯಾರತ್ರ ಎಷ್ಟು ಗೋ ಸಂಪತ್ತು ಇರುತ್ತಿತ್ತು ಅವನು ಶ್ರೀಮಂತ ಅಂತ ಹಿಂದಿನ ಕಾಲದಲ್ಲಿ ವ್ಯವಹಾರ ಆಗ್ತಿತ್ತು. ಅದು ಒಂದು ಸಂಪತ್ತು ಅಂತ. ಹಾಗೆ ಇಲ್ಲಿ ವ್ಯಾವಹಾರಿಕವಾಗಿ, ಹಾಗೆ ಇಲ್ಲಿ ಆತ್ಮ ಅಂತಂದ್ರೆ ಜೀವನೂ ಅಂದ್ರೆ ವ್ಯಾವಹಾರಿಕವಾಗಿ ಅಂದ್ರೆ ಗೋ ಸಂಪತ್ತು ಅಂತ ಇಟ್ಕೊಂಡಾಗಲೂ ಕೂಡ ಆ ಗೋವು ಹೆಚ್ಚಿದ್ದಾಗ, ಗೋವುಗಳು ಜಾಸ್ತಿ ಇದ್ದಾಗ ಅದರಿಂದ ಏನು ಉಪಯೋಗ? ಹಾಲು ಕರೆದು ಅಥವಾ ಅದರ ಒಂದು ಸಗಣಿಯನ್ನು ತೆಗೆದು ಗೊಬ್ಬರ ಮಾಡಿ ಹಾಲನ್ನು ಗೊಬ್ಬರದಿಂದ ಗೊಬ್ಬರವನ್ನು ಬೇರೆಯವರಿಗೆ ಕೊಟ್ಟು ಅದರಿಂದ ಬರೋದು ಹಣನೇ. ಹಾಲನ್ನು ಮಾರಿ ಬರೋದು ಹಣವೇ, ಕೊನೆಗೆ ಬರೋದು ಹಣವೇ. ಆದರೂ ಕೂಡ ಅದಕ್ಕೆ ಸಂಪತ್ತು ಅಂತ ಕರಿತಿದ್ವಿ ವ್ಯಾವಹಾರಿಕವಾಗಿ. ಆದ್ದರಿಂದ ಹೇಗೆ ವ್ಯಾವಹಾರಿಕವಾದನ್ನು ಸಂಪತ್ತು ಅಂತ ಕರೀತಿದ್ವೋ ಹಾಗೆ ಆತ್ಮಶಬ್ದ, ಇಲ್ಲಿ ಆತ್ಮಶಬ್ದ ಅಂದರೆ ಜೀವ ಅಂತ ಅರ್ಥ. ಯಹ ಆತ್ಮನಿ ತಿಷ್ಠನ್, ಯಾರು ಜೀವನಲ್ಲೂ ಇರುವವನಾಗಿ, ಆತ್ಮನಃ ಅಂತರಹ. ಹೌದಾ? ಜೀವನಲ್ಲಿದ್ದಾನಂತಂದ್ರೆ ಅವನು ಜೀವನೇ ಆಗಿರ್ಬೇಕಲ್ಲ? ಸರ್ವಥಾ ಇಲ್ಲ. ಆತ್ಮನಃ ಅಂತರಹ, ಜೀವನಿಗಿಂತ ಅತ್ಯಂತ ಭಿನ್ನನೇ ಆಗಿದ್ದಾನೆ. ಯಂ ಆತ್ಮಾನವೇದ, ಜೀವನಲ್ಲೇ ಇದ್ದುಕೊಂಡು ಜೀವನಿಗಿಂತ ಭಿನ್ನನಾಗಿ ಜೀವನು ಆ ಜೀವ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನವೇದ ಯಸ್ಯ ಆತ್ಮ ಶರೀರಂ, ಪರಮಾತ್ಮನೇ ಬೇರೆ ಇಲ್ಲ, ಈ ಜೀವನೇ ಅವನ ಶರೀರ. ಯಸ್ಯ, ಯಾರಿಗೆ, ಶರೀರಂ ಅಯಮಾತ್ಮ, ಈ ಜೀವನೇ ಅವನಿಗೆ ಶರೀರವೋ, ಯಹ ಆತ್ಮಾನಂ ಯಮಯತಿ, ಯ ಆತ್ಮಾನಂ ಅಂತರೋ ಯಮಯತಿ, ಆತ್ಮನಲ್ಲೇ ಜೀವನಲ್ಲೇ ಇದ್ದುಕೊಂಡು ಆತ್ಮಾನಂ ಅಂತರಹ, ಆತ್ಮಾನಂ ಅಂತರಹ ಅಂದರೆ ಆತ್ಮನಲ್ಲಿ ಇದ್ದುಕೊಂಡು ಅತ್ಯಂತ ಭಿನ್ನನಾಗಿ ಆ ಆತ್ಮನನ್ನೇ ಅರ್ಥಾತ್ ಆ ಜೀವನನ್ನೇ ಯಮಯತಿ ನಿಯಮನೆ ಮಾಡ್ತಾನೋ ಅವನು ಆತ್ಮ ಅಂತರ್ಯಾಮ್ಯಮೃತಃ, ಅವನೇ ನಿಜವಾದ ಆತ್ಮ, ಅವನೇ ಅಂತರ್ಯಾಮಿ.
ಅದರಿಂದ ನೋಡ್ರಿ, ಜೀವನಲ್ಲೇ ಇದ್ದುಕೊಂಡು ಜೀವನಿಗಿಂತ ಭಿನ್ನನಾಗಿ ಆ ಜೀವನನಿಂದ ತಿಳಿಯಲು ಅಸಾಧ್ಯನಾದ ಜೀವನ ಒಂದು ಶರೀರವೇ ಯಸ್ಯ ಆತ್ಮ ಶರೀರಂ, ಆ ಜೀವನೇ ಇವನಿಗೆ ಶರೀರ, ಆದರೂ ಜೀವನಿಗಿಂತ ಭಿನ್ನ. ಅಂತಹ ಜೀವನದಲ್ಲಿ ಇದ್ದುಕೊಂಡು ಅತ್ಯಂತ ಭಿನ್ನನಾಗಿ ಅಂತಹ ಜೀವನನ ಯಾರು ನಿಯಮನೆ ಮಾಡ್ತಾನೋ ಅವನೇ ನಿಜವಾದ ಆತ್ಮ, ಅವನೇ ನಿಜವಾದ ಅಮೃತ, ಅರ್ಥಾತ್ ನಾಶರಹಿತ. ಯಾರು? ಅವನೇ ಅಂತರ್ಯಾಮಿ. ಹಾಗಾದ್ರೆ ಇದೆಲ್ಲ ಯಾರಾಗ್ಲಿಕ್ಕೆ ಸಾಧ್ಯ? ವಿಷ್ಣುವೇ ಆಗ್ಲಿಕ್ಕೆ ಸಾಧ್ಯ. ಬಹಳ ಕಷ್ಟ ಇದೆ ಇದು, ಬಹಳ ಕಷ್ಟ ಇದೆ ಇದು. ಆಚಾರ್ಯ, ಹಾಗಾದ್ರೆ ಇವಾಗ ನಮ್ಮಲ್ಲಿ ಒಳಗಿರ್ತಕ್ಕಂಥ ಆತ್ಮ ಅಂತಂದ್ರೆ ಆ ಆತ್ಮನ ಜೊತೆ ಇನ್ನೊಂದಿರತ್ತೋ ಅಥವಾ ಆ ಆತ್ಮನ ಒಳಗೆ ಇನ್ನೊಂದು ಆತ್ಮ ಇರತ್ತೋ? ಆ ಆತ್ಮ ನಮ್ಮ ಆತ್ಮನ, ನಾವೊಂದು ಆತ್ಮ, ಒಳಗಡೆ ಪರಮಾತ್ಮ ಇದ್ದಾನೆ. ಅದೇ ಸರಿ ಸರಿ. ಈಗ ತಲೆ ಹೋಯ್ತು. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ನ್ಯೂಕ್ಲಿಯಸ್. ಓಕೆ ಸರಿ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಈ ಭೇದಕ ಶ್ರುತಿಯನ್ನೇ ಜೀವನೇ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಭಾಷ್ಯವನ್ನ ನೋಡಿ, ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದ್ ಅಂತರೋ ಯಂ ವಿಜ್ಞಾನಂ ವೇದ. ವಿಜ್ಞಾನಂ ನವೇದ ಅಂತ ಬರಬೇಕು, ಅಲ್ಲಿ ನ ಅನ್ನೋದು ಹೋಗಿದೆ. ಯಸ್ಯ ವಿಜ್ಞಾನಂ ಶರೀರಂ ಇತ್ಯುಭಯೇಪಿ ಶಾಖಿನಃ ಭೇದೇ ನೈನಂ ಜೀವಮಧೀಯತೆ. ಕ್ಷಮಿಸಿ, ಇಲ್ಲಿ ವಿಜ್ಞಾನ ಅಂತಂದ್ರೆ ಜೀವ ಅಂತ ಅರ್ಥ ನೋಡಿ. ವಿಶೇಷ ಜ್ಞಾನಿ ಅವನು. ಯಾಕೆ? ಪ್ರಾಣಿಗಳಿಗಿಂತಲೂ ವಿಶೇಷವಾದ ಜ್ಞಾನ ಉಳ್ಳವನು ಜೀವ. ಈ ಈ ಪ್ರಾಣಿಗಳು ಜೀವವೇ, ಆದರೆ ಜಡಕ್ಕಿಂತಲೂ ವಿಶೇಷ ಜ್ಞಾನ ಉಳ್ಳದ್ದು ಜೀವ, ಹೀಗೆ ಹೇಳಬೇಕು. ಅಚೇತನಕ್ಕಿಂತಲೂ ವಿಶೇಷ ಜ್ಞಾನ ಉಳ್ಳವನು ಜೀವ. ಪ್ರಾಣಿನೇ ಆಗಿರಲಿ, ಯಾವುದೇ ಒಂದು ಕ್ರಿಮಿಕೀಟ ಆಗಿದ್ರೂ ಕೂಡ ಅದರ ಒಂದು ಹಸಿವೆಯನ್ನ, ತೃಷೆಯನ್ನ ಅದು ತೀರಿಸಿಕೊಳ್ಳುತ್ತೆ. ಜಡಕ್ಕೆ ಆ ಒಂದು ಶಕ್ತಿ ಇಲ್ಲ, ಮನಸ್ಸು ಬಂದಲ್ಲಿ ಹೋಗುವಂತ ಶಕ್ತಿ ಇಲ್ಲ. ಆದ್ರಿಂದ ವಿಜ್ಞಾನ ಅಂತಂದ್ರೆ, ವಿಜ್ಞಾನೇ ಅಂತಂದ್ರೆ ಜೀವ ಅಂತ ಅರ್ಥ. ಸರಿನಾ? ಯಹ ವಿಜ್ಞಾನೇ ತಿಷ್ಠನ್, ಯಾರು ವಿಜ್ಞಾನೇ ಜೀವನಲ್ಲಿ ಇದ್ದುಕೊಂಡು ವಿಜ್ಞಾನಾದ್ ಅಂತರಹ, ವಿಜ್ಞಾನಕ್ಕಿಂತ ಅತ್ಯಂತ ಭಿನ್ನನಾಗಿ, ಅರ್ಥಾತ್ ನೀವೇ ಹೇಳಿ ನೋಡೋಣ, ಮೇಲೆ ಹೇಳಿದ್ದೇನೆ ನಾ ಇದನ್ನ, ಅದೇ ರೀತಿ ಇದೆ. ವಿಜ್ಞಾನಾದ್ ಅಂತರಹ ಅರ್ಥ ಏನು? ಅವನ ಆತ್ಮದಲ್ಲಿ ಇನ್ನೊಂದು ಆತ್ಮ ಇರತಕ್ಕಂಥದ್ದು. ಅಲ್ಲಲ್ಲ, ವಿಜ್ಞಾನ ಅಂತರಹ, ವಿಜ್ಞಾನ ಅಂದ್ರೆ ಜೀವಕ್ಕಿಂತ ಅತ್ಯಂತ ಭಿನ್ನನಾಗಿ. ಹೌದಾ? ಯಂ ವಿಜ್ಞಾನಂ ನವೇದ, ಯಾರು ಆ ವಿಜ್ಞಾನದಿಂದ ತಿಳಿಯಲ್ಪಡೋದಿಲ್ಲವೋ, ವಿಜ್ಞಾನ ಶಬ್ದ ವಾಚ್ಯನಾದ ಜೀವನಿಂದ ತಿಳಿಯಲ್ಪಡೋದಿಲ್ಲವೋ, ಯಸ್ಯ ವಿಜ್ಞಾನಂ ಶರೀರಂ, ವಿಜ್ಞಾನ ಅಂದ್ರೆ ಈ ಜೀವ, ಯಾರಿಗೆ ಈ ಒಂದು ಜೀವನೇ ಶರೀರವೋ, ಶರೀರ ಅಂತಂದ ಮೇಲೆ ಈಗ ನಾವು ಬೇರೆ, ನಮ್ಮ ಶರೀರ ಬೇರೆ ತಾನೆ, ಆದ್ದರಿಂದ ಅತ್ಯಂತ ಭಿನ್ನ. ಇತ್ಯುಭಯೇಪಿ ಶಾಖಿನಃ ಭೇದೇ ನೈನಂ ಜೀವಂ ಅಧೀಯತೆ. ಕಾಣ್ವ ಮಾಧ್ಯಂದಿನ ಎರಡೂ ಶಾಖೆಗಳಲ್ಲಿಯೂ ಕೂಡ ಜೀವನು ಅತ್ಯಂತ ಭಿನ್ನನೇ ಅನ್ನೋದು ಸಿದ್ಧವಾಗ್ತಾ ಇದೆ. ಯಾರಿಗಿಂತ ಭಿನ್ನ?
ವಿಷ್ಣುಗಿಂತ. ಶವಾಶ್. ಪರಮಾತ್ಮನಿಗಿಂತ ಭಿನ್ನ. ಆದ್ದರಿಂದ ಜೀವ ಪರಮಾತ್ಮನ ಸೃಷ್ಟು ಸ್ವರೂಪ. ಆದ್ದರಿಂದ ವಿಷ್ಣು ಜೀವನನ್ನೇ ಏನಂತ ಹೇಳೋಣ ಅಂತ ಹೇಳಿಕ್ಕಾಗೋದಿಲ್ಲ. ಪರಮಾತ್ಮ ಅಂತ ಹೇಳಕ್ಕಾಗಲ್ಲ. ಲಾಸ್ಟಿಗೆ ಬರಬೇಕು. ಇದು ಯಾವ ಅಧಿಕರಣ? ಅಂತರ್ಯಾಮಿ. ಜೀವ ವಿಷ್ಣು ಸ್ವರೂಪ ಅಲ್ಲ, ಅದರಿಂದಾಗಿ ಜೀವನ ಏನಂತ ಹೇಳಿಕ್ಕಾಗೋದಿಲ್ಲ. ಅಂತರ್ಯಾಮಿ ಅಂತ ಹೇಳಕ್ಕ. ಶಭಾಷ್. ಅಂತರ್ಯಾಮಿ ಅಂತ ಹೇಳಿಕ್ಕಾಗೋದಿಲ್ಲ. ಇಷ್ಟೇ. ಫುಲ್ಲು ಟ್ವಿಸ್ಟ್ ಇದೆ ಇದು. ಸರಿ, ಮತ್ತೆ ಇಲ್ಲಿ ಪ್ರಶ್ನೆ ಅವರು, ಅಲ್ಲಪ್ಪ ವಿಷ್ಣುವಿಗೆ ನೀವು ಸರ್ವಾಂತರ್ಯಾಮಿ ಅಂತ ಹೇಳ್ತೀರಿ, ಹೌದು, ಆಯ್ತು, ಈಗ ಅವನು ಪೃಥ್ವಿಯಲ್ಲಿದ್ದಾನೆ ಅಂತ ಹೇಳೋಣ. ಈಗ ಪೃಥ್ವಿಯಲ್ಲಿದ್ದ ಮೇಲೆ ಪೃಥ್ವಿ ಸ್ವರೂಪ ಅವನಿಗೆ ಬಂತು. ಅಲ್ಲ, ಅದು ಹೇಗೆ ಕೂಡುತ್ತಪ್ಪ? ಪೃಥ್ವಿ ಇವತ್ತಿರುತ್ತೆ, ಏನೋ ಸ್ವಲ್ಪ ಕಾಲ ಆದ್ಮೇಲೆ ನಾಶವಾಗಿ ಹೋಗುತ್ತೆ. ಹಾಗಾದ್ರೆ ಪರಮಾತ್ಮನ ಶರೀರಕ್ಕೆ ನಾಶ ಇದೆ ಅಂತಾಯ್ತು. ಪರಮಾತ್ಮ ತ್ರಿಕಾಲ ನಾಶರಹಿತ, ಯಾವ ಕಾಲದಲ್ಲೂ ನಾಶ ಇಲ್ಲ ಅವನಿಗೆ. ಆದ್ರಿಂದ ಪೃಥ್ವಿಯಲ್ಲಿ ಇದ್ದಾನೆ ಅಂತ ಹೇಳಿಕ್ಕಾಗೋದಿಲ್ಲ. ಒಂದು ವೇಳೆ ಪೃಥ್ವಿಯಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ರೆ ಪೃಥ್ವಿ ನಾಶ ಆಗತ್ತೆ, ಅವನು ನಾಶ ಆಗಬೇಕಾದೀತು. ಆದ್ದರಿಂದ ಹೇಗೆ ಹೇಳ್ತೀರಿ ಅಂತಂದ್ರೆ, ಹಾಗಲ್ಲಪ್ಪ, ಹಾಗಲ್ಲ. ನೋಡಿ, ಭಾಷ್ಯ ಹೇಳ್ತಾ ಇದ್ದಾರೆ, ಶೀರ್ಯತೆ ನಿತ್ಯಮೇವ ಅಸ್ಮಾದ್ ವಿಷ್ಣೋಸ್ತು ಜಗದೀದೃಶಂ ರಮತೆ ಚ ಪರೋಹ್ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್ ಇತಿ ವಚನಾತ್ ಶರೀರತ್ವ ಅವಿರೋಧಃ. ಶರೀರತ್ವ ವಿರೋಧ ಅಂತ ಆಗಿದೆ. ಅದು ಶರೀರತ್ವ ವಿರೋಧ, ಶರೀರತ್ವ ಅವಿರೋಧ ಅಂತ ಬರಬೇಕದು. ಇಲ್ಲ 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 ಇಲ್ಲ, ಶರೀರತ್ವ ವಿರೋಧ ಸರಿ. ವಚನಾತ್ ನ ಶರೀರತ್ವ ವಿರೋಧ. ಸರಿ ಸರಿ ಸರಿ, ವಚನಾತ್ ನ ಶರೀರತ್ವ ವಿರೋಧ. ಸರಿ, ಇಲ್ಲಿ ನೀವೇನೋ ಹೇಳಿದ್ರಿ, ಪರಮಾತ್ಮ ಪೃಥ್ವಿಯಲ್ಲಿದ್ದಾನೆ, ಪೃಥ್ವಿ ಸ್ವರೂಪ, ಪೃಥ್ವಿ ನಾಶ ಆದರೆ ಅವನ ಸ್ವರೂಪ ನಾಶ ಆದೀತು. ಇಲ್ಲ, ಶೀರ್ಯತೆ ಯಸ್ಮಾತ್ ಈದೃಶಂ ಅಸ್ಮಾತ್ ವಿಷ್ಣೋಸ್ತು ನಿತ್ಯಮೇವ ಶೀರ್ಯತೆ. ಹೌದಪ್ಪ, ಇಲ್ಲ ಅಂದೋರು ಯಾರು? ಪೃಥ್ವಿ ನಾಶ ಆಗೇ ಆಗತ್ತೆ, ಇಲ್ಲ ಅಂದೋರು ಯಾರು? ಈದೃಶಂ ಜಗತ್ ಅಸ್ಮಾತ್ ವಿಷ್ಣೋಸ್ತು ನಿತ್ಯಮೇವ ಶೀರ್ಯತೆ. ಅನಾದಿ ಕಾಲದಿಂದ ಈ ಒಂದು ಜಗತ್ತು ಯಾವಾಗಲೂ ಶೀರ್ಯತೆ, ನಾಶವಾಗ್ತಾನೇ ಬಂದಿದೆ, ನಶಿಸಿ ಹೋಗತ್ತೆ. ಆದ್ದರಿಂದ ಈ ಜಗತ್ತು ವಿಷ್ಣುವಿನ ಶರೀರ ಅಂತ ವ್ಯವಹಾರ. ನೋಡಿ, ಅರ್ಥ ಆಯ್ತಾ? ವಿಷ್ಣುವಿನಿಂದ ನಾಶವಾಗತ್ತೆ. ಶರೀರ ಅಂತಾನೆ ಈ ರೀತಿ ಶರೀರ ಅಲ್ಲ, ವಿಷ್ಣುವಿನಿಂದ ನಾಶವಾಗತ್ತೆ. ಶೀರ್ಯತೆ ಇದು ಶರೀರಂ, ಅದರ ವ್ಯುತ್ಪತ್ತಿಯೇ ಹಾಗೆ. ಶೀರ್ಯತೆ ಅನೇನ ಇತಿ ಶರೀರಂ. ಶೀರ್ಯತೆ ಅನೇನ ಇತಿ ಶರೀರಂ. ಈ ಒಂದು ಜಗತ್ತು ಶೀರ್ಯತೆ, ನಶಿಸಿ ಹೋಗುತ್ತೆ. ಯಾರಿಂದ? ವಿಷ್ಣುವಿನಿಂದ. ಆದ್ದರಿಂದಾಗಿ ಈ ಒಂದು ಜಗತ್ತು ಅವನ ಶರೀರ. ಅರ್ಥ ಆಯ್ತಾ? ಸರ್ ಇನ್ನೊಂದ್ಸತಿ ಹೇಳಿದ್ರೆ ಒಳ್ಳೇದಾಚಾರ. ಈ ನೋಡ್ರಿ, ಶರೀರದ ಶರೀರ ಅವಂದಾದ್ರೆ ಏನೇನು ಅಲ್ಲ, ಶರೀರ ಅವಂದು ನಾಶ ಆಗತ್ತೆ ಅಂತಂದ್ರೆ ಭಗವಂತಂದು ಶರೀರ ನಾಶ ಅಂತ ಬಂದ್ಬಿಡತ್ತಾ ಹೆಂಗೆ? ಪರಮಾತ್ಮನ ಶರೀರ ಅಂತ ಈ ಒಂದು ಜಗತ್ತು ಪರಮಾತ್ಮ ಶರೀರ ಅಂತ ಯಾಕೆ ಹೇಳ್ತೇವೆ ಗೊತ್ತಾ? ಈಗ ನಮ್ಮ ಶರೀರ ನಾಶ ಆಯಿತು ಅಂದ್ರೆ ನಾವು ಬೇರೆ ಶರೀರಕ್ಕೆ ಹೋಗ್ಬೇಕಾಗತ್ತೆ. ನಾವು ಹೋದ ಹಾಗೇನೆ ನಮ್ಮ ಆತ್ಮಕ್ಕೆ ಚ್ಯುತಿ ಇಲ್ಲ, ನಾವು ಬೇರೊಂದು ಕಡೆ ಹೋಗೋದು ಅಂತ. ಶರೀರವನ್ನು ಬಿಡೋದೇ ಅದೊಂದು ಮರಣ ಅಂತ ಕರಿತೇವೆ, ಹೌದಾ?
ಆದ್ರೆ ಪರಮಾತ್ಮನ ಶರೀರ ಅಂತ ಯಾಕೆ ಕರಿತೇವೆ ಅಂತಂದ್ರೆ, ಈಗ ನಮ್ಮ ಶರೀರ ಪಾಂಚಭೌತಿಕ ಶರೀರ ಇದ್ದ ಹಾಗೆ ಅವನ ಶರೀರ ಅಲ್ಲ. ಅವನ ಶರೀರ ಅಂತ ಯಾಕೆ ಕರಿತೇವೆ ಅಂತಂದ್ರೆ, ಅವನಿಂದ ಶರೀರ ಶಬ್ದ ಅರ್ಥ ಏನು ಗೊತ್ತಾ? ಶೀರ್ಯತೆ, ನಶಿಸಿ ಹೋಗತ್ತೆ. ಯಾರಿಂದ? ಪರಮಾತ್ಮನಿಂದ. ಪರಮಾತ್ಮನಿಂದ. ಆದ್ದರಿಂದ ಶೀರ್ಯತೆ ಅನೇನ, ಯಾರಿಂದ ಈ ಒಂದು ಜಗತ್ತು ಶೀರ್ಯತೆ ನಶಿಸಿ ಹೋಗುತ್ತೋ ಆದ್ದರಿಂದ ಈ ಜಗತ್ತು ಅವನ ಶರೀರ. ನಮ್ಮ ಹಾಗೆ ಶರೀರ ಅಲ್ಲ. ಅರ್ಥ ಆಯ್ತಾ? ಆಯ್ತು ಆಚಾರ್ಯ, ಮುಂದುವರಿದು. ಅದೇ ನಮ್ಮ ಹಾಗೆ ಶರೀರ ಇಲ್ಲ ಅಂತ ಎಲ್ಲಿದೆ ಆಚಾರ್ಯ ಇಲ್ಲಿ? ಅಲ್ಲ ಅಲ್ಲ ಅಲ್ಲ, ನಾ ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ದು ಸಂಪೂರ್ಣವಾಗಿ ಜೀರ್ಣ ಬಸ್ತವಾಗತ್ತೆ ನಮ್ಮ ಶರೀರ. ಅದು ನಮಗೂ ಅನುಭವ ಸರಿ. ಬರುತ್ತೆ. ಪರಮಾತ್ಮನ ಶರೀರ ಅಂತ ಯಾಕೆ ಅಂತಂದ್ರೆ, ಪರಮಾತ್ಮ ಜ್ಞಾನಾನಂದ ಸ್ವರೂಪವೇನೆ. ಈ ಜಗತ್ತು ಅವನ ಶರೀರ ಅಂತ ಯಾಕೆ ಕರಿತೇವೆ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿ ಜಗತ್ಯನ ಕೇಳಿದಿರಿ. ಇಡೀ ಒಂದು ಜಗತ್ತು ಅವನ ಆವಾಸ ಸ್ಥಾನ. ಹಾಗಾದ್ರೆ ಅವನು ಎಲ್ಲದರಲ್ಲೂ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಅವನ ಶರೀರ ಅಂತ ಹೇಗೆ ಕರೆಯೋದು ಅಂತಂದ್ರೆ, ಶರೀರ ಶಬ್ದಾರ್ಥವೇನು ಅಂತ ತಿಳ್ಕೋರಿ. ಇಲ್ಲಿ ಶರೀರ ಶಬ್ದಾರ್ಥವೇ ಬೇರೆ ಇದೆ. ಏನು? ಶೀರ್ಯತೆ. ಪರಮಾತ್ಮನಿಂದ ಶೀರ್ಯತೆ. ಶೀರ್ಯತೆ ಈದೃಶಂ ಜಗತ್ತು ಅನೇನ, ಯಾರಿಂದ ಈ ಜಗತ್ತು ಶೀರ್ಯತೆ ನಶಿಸಲ್ಪಡುತ್ತೋ ಆದ್ದರಿಂದ ಇದು ಅವನ ಶರೀರ. ಅರ್ಥ ಆಯ್ತಾ? ಇಲ್ಲಿ ಶರೀರ ಅಂದ್ರೆ ನಮ್ಮ ಶರೀರ ಅಲ್ಲ, ಪರಮಾತ್ಮ ಶರೀರ ಇಲ್ಲ ಅಂತ ಆಗತ್ತೆ. ಹೌದು 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 ಶರೀರ ಜಗತ್ತೇ ಶರೀರ ಅಂತ ಆಗತ್ತೆ. ಹೌದು, ಸರಿನಾ? ಬಹಳ ಕನ್ಫ್ಯೂಷನ್ ಇದೆ. ಈ ಪ್ರಾಕೃತಿಕ ಶರೀರ ಅಂತ ಏನ್ ಹೇಳ್ತೀವಿ ಅದಿಲ್ಲ ಅಷ್ಟೇ. ಅಲ್ಲ, ಪರಮಾತ್ಮ ಸಂಬಂಧವೇ ಇಲ್ಲ. ಸಂಬಂಧವೇ ಇಲ್ಲ. ಹೌದಾ? ಈಗ ಈಗ ನೋಡಿ, ಸ್ವಾಮಿಗಳ ಶಿಷ್ಯಂದ್ರು ಬಂದ್ರು ಫಸ್ಟಿಗೆ, ಏನೋ ಸ್ವಾಮಿಗಳು ಬಂದಿಲ್ಲ. ಅವ್ರು ನೋಡಿ ಏನ್ ಹೇಳ್ತೇವೆ? ಅಯ್ಯೋ ಸ್ವಾಮಿಗಳು ಬಂದ್ರು, ಸ್ವಾಮಿಗಳು ಬಂದ್ರು ಅಂತ ಹೇಳ್ತೇವೆ. ಸ್ವಾಮಿಗಳು ಬಂದ್ರ? ಇಲ್ಲ, ಪರಿವಾರ ಬಂದಿದೆ. ಪಟ್ಟಿರೋ ಒಂದು ಕೆಲವೊಂದು ಜನರು ಬಂದ್ರು ಅಂತ. ಇನ್ನು ಸ್ವಾಮಿಗಳು ಬಂದಿಲ್ಲ. ಹೇಗೋ ಇದು ಅವನಿಂದ ಸಂಬಂಧಪಟ್ಟಿರುವಂತಹ ಒಂದು ಕ್ರಿಯೆ. ಈ ಜಗತ್ತನ್ನು ನಾಶ ಮಾಡುವುದು ಅವನ ಕ್ರಿಯೆ. ಅರ್ಥ ಆಯ್ತಾ? ಆದ್ದರಿಂದ ಪರಮಾತ್ಮ ಈ ಜಗತ್ತನ್ನ ನಾಶ ಮಾಡ್ತಾನೆ. ನಾಶ ಅನ್ನೋ ಶಬ್ದ ಅರ್ಥ ಶೀರ್ಯತೆ. ಶೀರ್ಯತೆ ಅಂದ್ರೆ ನಶಿಸಲ್ಪಡುತ್ತದೆ. ಯಾರಿಂದ ನಶಿಸಲ್ಪಡುತ್ತದೆ ಈ ಜಗತ್ತು? ಪರಮಾತ್ಮನಿಂದ ಶೀರ್ಯತೆ. ಪರಮಾತ್ಮನ ಶೀರ್ಯತೆ, ಅವನಿಂದ ಈ ಜಗತ್ತು ನಶಿಸಲ್ಪಡುತ್ತದೆ. ಆದ್ದರಿಂದಾಗಿ ಈ ಜಗತ್ತು ಅವನ ಶರೀರ. ಅಂದ್ರೆ ಆಚಾರ್ಯ, ಈಗ ಶರೀರದಲ್ಲಿ ಜೀವ ಇದ್ದಾಗ, ಕ್ರಿಯೇಟ್ ಆದಾಗ ಜೀವ ಇರುತ್ತೆ, ಅದು ಹಾಳಾದಾಗ ಜೀವ ಹೊರಗೆ ಹೋಗುತ್ತೆ. ಪೃಥ್ವಿನೂ ಅಷ್ಟೇ, ವಿಷ್ಣು ಕ್ರಿಯೇಟ್ ಮಾಡಿದಾಗ ವಿಷ್ಣು ಇರ್ತಾನೆ, ಹೊರಗೆ ಬಂದಾಗ ಹಾಳು ಮಾಡಿದಾಗ ಅದರಿಂದ ಹೊರಗೆ ಬರ್ತಾನೆ. ಸೊ ಹೆಂಗೆ ಈಗ ವಿಷ್ಣು ಶರೀರದಲ್ಲಿ ಇರ್ತಾನೆ ಬಿಡ್ತಾನೆ ಅವೆಲ್ಲ ಬಿಟ್ಟು ಬಿಡಿ. ಇದು ಭೂಮಿ ಅಂತ ತಿಳ್ಕೊಳ್ಳಿ. ಇದೊಂದು ಭೂಮಿ, ಇಲ್ಲಿ ವಿಷ್ಣು ಇದ್ದಾನೆ. ಇದು ವಿಷ್ಣು ಶರೀರ ಅಂತಂದ್ರೆ ವಿಷ್ಣುವೇ ಈ ಭೂಮಿಯ ಸ್ವರೂಪವನ್ನ ಪಡೆಯೋದಿಲ್ಲ. ಶರೀರ ಅಂತಂದ್ರೆ ಈಗ ಈಗ ನಮ್ಮ ಶರೀರ ಅಂತಂದ್ರೆ ನಾವು ಈ ಒಂದು ಸ್ವರೂಪದಲ್ಲಿ ಇದ್ದೇವೆ, ಇದು ನಮ್ಮ ಸ್ವರೂಪ. ಹೌದಾ? ಪರಮಾತ್ಮನ ಸ್ವರೂಪ, ಈ ಪರಮಾತ್ಮನ ಈ ಒಂದು ಭೂಮಿಯ ಸ್ವರೂಪ ಪ್ರಪಂಚದ ಸ್ವರೂಪವೇ ಆಗೋದಿಲ್ಲ ಅವನು. ಇದು ಬೇರೆನೆ, ಇದು ಬೇರೆನೆ. ಆದರೂ ಅವನ ಶರೀರ ಅಂತ ಯಾಕೆ ಕರಿತೇವೆ? ಆದರೂ ಈ ವಿಷ್ಣುವಿನ ಒಂದು ಶರೀರ ಅಂತ ಯಾಕೆ ಕರಿತೇವೆ ಅಂತಂದ್ರೆ, ಈ ಒಂದು ಜಗತ್ತನ್ನ ಪರಮಾತ್ಮ ನಾಶ ಮಾಡ್ತಾನೆ. ಶೀರ್ಯತೆ, ಈ ಒಂದು ಜಗತ್ತು ನಶಿಸಲ್ಪಡುತ್ತದೆ ಈ ಪರಮಾತ್ಮನಿಂದ. ಆದ್ದರಿಂದಾಗಿ ಇದು ಅವನ ಶರೀರ.
ಆ ಥರ ಅವನೇ ನಶಿಸೋದ್ರಿಂದ ಅವನೇ ನಾಶ ಅವನು ಮಾಡೋದ್ರಿಂದ ಈ ಒಂದು ಜಗತ್ತನ್ನ ಇದು ಅವನ ಶರೀರ, ಆ ಥರ ಅರ್ಥ ಮಾಡ್ಕೋಬೇಕು. ಹಾಗೆ ಕಷ್ಟ ಇದೆ. ಗೊತ್ತಾಯ್ತಾ? ಈಗ ಹೇಳಿದ್ರಲ್ವಾ, ಈಗ ಅರ್ಥ ಆಯ್ತು. ಇವನು ಇದರ ಸ್ವರೂಪ ಈ ಒಂದು ಭೂಮಿ ಅಂತ ತಿಳ್ಕೊಳ್ಳಿ, ಜಗತ್ತ ಭೂಮಿ ಅಂತ ತಿಳ್ಕೊಳ್ಳಿ. ಈ ವಿಷ್ಣು ಈಗ ನಾವು ಅಂದ್ರೇನು, ನಮ್ಮ ಚಿತ್ರ ಬಿಡಿಸ್ರಿ ಅಂತ ಈಗ ಬಿಡಿಸ್ಬಿಡ್ತೇವೆ. ವಿಷ್ಣು ಚಿತ್ರ ಹೇಗಂತ ಬಿಡಿಸೋಣ? ಜಗತ್ತಿನ ಚಿತ್ರ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅವನು ಜಗತ್ತಿನಲ್ಲಿದ್ದಾನೆ ಅಂತಂದ್ರೆ ಜಗತ್ತಿನ ಚಿತ್ರ ಸರ್ವಥ ಅಲ್ಲ. ಚತುರ್ಭುಜಧಾರಿಯಾಗಿ ಇದ್ದಾನೆ, ಶಂಖಚಕ್ರ ಗದಾಧಾರಿಯಾಗಿದ್ದಾನೆ. ಆದರೆ ಮತ್ತೆ ಅವನ ಈ ಜಗತ್ತು ಅವನ ಶರೀರ ಅಂತ ಹೇಗೆ ಕರಿತೀರಿ ಅಂತಂದ್ರೆ, ವಿಷ್ಣುವಿನಿಂದ ನಶಿಸಲ್ಪಡುವಂತಹ ಈ ಜಗತ್ತು, ಶೀರ್ಯಮಾಣವಾದಂತಹ ಈ ಜಗತ್ತು ವಿಷ್ಣುವಿನಿಂದ. ಆದ್ದರಿಂದ ಈ ಜಗತ್ತು ವಿಷ್ಣುವಿನ ಶರೀರ. ಈಗ ನಾವು ಏನ್ ಹೇಳ್ತೇವೆ, ನಮ್ಮ ಶರೀರ ಅಂತಂದ್ರೆ ನಾವು ನಮ್ಮ ಶರೀರದಲ್ಲಿ ಇದ್ದೇವೆ ಅಂತ. ನಮ್ಮ ಈ ಆಕಾರ, ಕಣ್ಣು, ಮೂಗು, ತಲೆ, ಕೂದಲು, ಹೀಗೆ. ಹಾಗಲ್ಲ. ನಾವು ನಮ್ಮ ಶರೀರವನ್ನ ನಾಶ ಮಾಡ್ಲಿಕ್ಕೆ ನಮ್ಗೆ ಬರೋದಿಲ್ಲ. ಹೌದಾ? ಪರಮಾತ್ಮ ಹಾಗಲ್ಲ. ಪರಮಾತ್ಮನ ಶರೀರ ಅಂತಂದ್ರೆ ಇಡೀ ಜಗತ್ತು ಪರಮಾತ್ಮನ ಸ್ವರೂಪ, ಅಥವಾ ಪರಮಾತ್ಮನ ಸ್ವರೂಪವೇ, ಪರಮಾತ್ಮನೇ ಈ ಜಗತ್ತಿನ ಸ್ವರೂಪದಲ್ಲಿದ್ದಾನೆ ಅಂತ ಅರ್ಥ ಅಲ್ಲ. ಪರಮಾತ್ಮನು ದೂರದಲ್ಲಿದ್ದುಕೊಂಡು ಅಥವಾ ಹತ್ತಿರದಲ್ಲೇ ಹತ್ತಿರ ದೂರ ಅಂತ ಇಲ್ಲವೇ ಇಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಈ ಜಗತ್ತಿಗಿಂತ ಭಿನ್ನನಾಗಿ ಇದ್ದುಕೊಂಡು ಅಂತ ಹೇಳಬೇಕು. ಜಗತ್ತಿಗಿಂತ ಭಿನ್ನನಾಗಿ ಇದ್ದುಕೊಂಡು ಜಗತ್ತನ್ನ ನಾಶ ಮಾಡ್ತಾನೆ. ಆದ್ದರಿಂದಾಗಿ ಶೀರ್ಯತೆ ವಿಷ್ಣುನಾ ತಸ್ಮಾತ್ ಏತತ್ ಜಗತ್ ವಿಷ್ಣೋ ಶರೀರಂ. ಸರಿನಾ? ಸರಿ ಆಚಾರ್ಯ, ಅರ್ಥ ಆಯ್ತು ಆಚಾರ್ಯ. ನಾವು ಲಿಟ್ರಲ್ ಮೀನಿಂಗ್ ತಗೊಂಡ್ವಿ, ಶರೀರ ಅಂದ್ರೆ ಬಾಡಿ ಅಂತ. ಮೋಸ್ಟ್ಲಿ ಅದಕ್ಕೆ ನಮಗೆ ಇಲ್ಲ 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 ಕೈಯಿಂದ ತೋರ್ಸಿ ಬಹಳ ಸರಿ ಅಂತ ಅರ್ಥ ಇಲ್ಲ. ಆಯ್ತು. ಹೀಗೂ ಹೇಳ್ಬೋದು ಆಚಾರ್ಯ, ನಮ್ಮ ಮನೆ ಇದ್ದಂಗೆ. ಮನೆ, ಹೌದು, ನಮ್ಮ ಮನೆ, ಈಗ ಮನೆಗೆ ನೋಡಿ, ಕಂಪೇರ್ ಮಾಡ್ಬೋದಲ್ಲ. ಹೌದೌದು. ಈಗ ಇದು ಯಾರ ಮನೆ? ನಮ್ಮ ಮನೆಗೆ ಕಂಪೇರ್, ಕೃಷ್ಣಾಚಾರ ಮನೆಯಲ್ಲಿ ನಮ್ಮ ಮನೆ. ಅಲ್ಲಿದೆ ಅಂತ. ಇದು ಕೃಷ್ಣಾಚಾರ ಮನೆ ಒಳಗಡೆ ಇರೋದ್ರಿಂದಾಗಿ ಅವರ ಮನೆ ಇದೆಲ್ಲ ಕಲ್ಲು ಅಷ್ಟೇ. ಇಟ್ಟಿನ ಮನೆ. ಹಾ 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 ಕೃಷ್ಣಾಚಾರ ಮನೆ ಅಂತಂದ್ರೆ ಈ ಮನೆನೇ ಕೃಷ್ಣಾಚಾರ ಅಲ್ಲ. ಹಾ ಅಲ್ಲ, ಆದ್ರೂ ಅಭೇದನ ವ್ಯವಹಾರ ಕಂಡಿದೆ. ಹಾಗೆ ಸರಿನಾ? ಆಯ್ತಾಯ್ತು, ಗೊತ್ತಾಯ್ತು ಇವಾಗ. ಆದ್ದರಿಂದ ಬೇರೆ ಅಷ್ಟೇ ಅಲ್ಲ ಮುಂದೂ ಇದೆ. ಅಯ್ಯೋ ಬರೀ ಜಗತ್ತನ್ನ ನಾಶ ಮಾಡ್ತಾನೆ ಆದ್ದರಿಂದಾಗಿ ಇದು ಅವನ ಶರೀರ ಅಂತ ಅರ್ಥ ಅಲ್ಲ. ರಮತೇಚ ಪರೋಹ್ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್. ಈ ಶರೀರ ಅವನದ್ದು ಯಾಕೆ ಗೊತ್ತಾ? ಆಯ್ತು, ನಾವು ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಾವೇನ್ ಮಾಡ್ತೇವೆ? ಶೆಕೆ ಆಯ್ತಾ, ಫ್ಯಾನ್ ಹಾಕೊಳ್ತೇವೆ. ಬಹಳ ಥಂಡಿ ಆಯ್ತಾ, ಸ್ವೆಟರ್ ಅನ್ನ ಏನೋ ಹಾಕೊಳ್ತೇವೆ, ಹೀಟ್ ಅನ್ನು ಮಾಡ್ಕೊಳ್ತೇವೆ. ಸ್ವಲ್ಪ ಥಂಡಿ ಇದ್ರೆ ಚಾನ ಏನೋ ಟೀ ಏನೋ ಕುಡಿತು. ನಮ್ಮ ಶರೀರದಿಂದಾಗಿ ನಾವು ಆನಂದವನ್ನು ಅನುಭವಿಸ್ತೇವೆ. ಪರಮಾತ್ಮನು ಅದೇ ರೀತಿ ರೀ. ರಮತೇಚ ಪರೋಹ್ಯಸ್ಮಿನ್. ಈ ಒಂದು ಭಿನ್ನ ಅಂತ ಬಿಟ್ಟು, ಭಿನ್ನನೇ ಹೌದು. ಪರಮಾತ್ಮ ಜಗತ್ತಿನಲ್ಲಿ ಇದ್ದುಕೊಂಡು ರಮತೆ ಆನಂದವಾಗಿ ವಿಹಾರ ಮಾಡ್ತಾನೆ. ನಮ್ಮ ಹಾಗೆ ಅಲ್ಲ, ಅದೊಂದು ಅಪ್ರಾಕೃತವಾದಂತಹ ಒಂದು ವಿಹಾರ. ಈಗ ನಾವು ಹೇಗೆ ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಾವು ವಿಹಾರ ಮಾಡ್ತೇವೋ, ಆದ್ದರಿಂದ ಇದು ನಮ್ಮ ಶರೀರವೋ, ಹಾಗೆ ಪರಮಾತ್ಮ ಇಡೀ ಜಗತ್ತಿನಲ್ಲಿ ಒಳಗಡೆ ಇದ್ದುಕೊಂಡು ರಮತೆ. ಆಯಾಯ ಸುಖಗಳನ್ನು ಅನುಭವಿಸ್ತಾನೆ. ಈಗ ನಾವು ನಮ್ಮ ಶರೀರದಿಂದ ಈ ಒಂದು ಪಾಂಚಭೌತಿಕವಾದ ವಸ್ತುವಿನಿಂದ ನಾವು ಸುಖವನ್ನ ಅನುಭವಿಸ್ತೇವೆ. ಆದ್ದರಿಂದ ಇದು ನಮ್ಮ ಶರೀರ. ಅನುಭವಕ್ಕೆ ಬಂದಿದ್ದೇನಾ ಇದೆಲ್ಲರಿಗೂ?
ಹೌದು ಆಚಾರ್ಯ. ಯಾಕೆ ಅಂತಂದ್ರೆ ತುಂಬಾ ಚಳಿನಲ್ಲಿ ಒಂದ್ ಲಕ್ಷ ಬಿಸಿ ಬಿಸಿ ಕಾಫಿ ಕುಡಿದು ಬಿಟ್ರೆ ಆಗತ್ತಲ್ಲ, ಜಗತ್ತಿನಲ್ಲಿ ಆತರ. ಇದ್ದುಕೊಂಡು, ಇಡೀ ಜಗತ್ತಿನಲ್ಲಿ ಇದ್ದುಕೊಂಡು ವಿಹಾರ ಮಾಡ್ತಾನೆ. ಆದ್ದರಿಂದ ಈ ಜಗತ್ತು ಅವನ ಶರೀರ. ಇದರಲ್ಲೇನು ಡೌಟ್ ಇಲ್ಲ. ಇಲ್ಲ ಆಚಾರ್ಯ. ಸರಿ, ಏನೋ ಒಂದು ತಿಳ್ಕೊಂಡಾಗಾಯ್ತು ಹೊಸಾದು. ಹೀಗೂ ಶರೀರವನ್ನು ಹೇಳ್ಬೋದಾ ಅಂತ. ಆದ್ದರಿಂದ ಪರಮಾತ್ಮ, ಹಿಂದೇನ್ ಪ್ರಶ್ನೆ ಬಂದಿತ್ತು? ಅಯ್ಯೋ, ಪೃಥ್ವಿಯಲ್ಲಿ ಇದ್ದು ಬಿಟ್ರೆ ಪೃಥ್ವಿ ಸ್ವರೂಪ ಪರಮಾತ್ಮನಾದ, ಆದ್ದರಿಂದಾಗಿ ಪೃಥ್ವಿಯೂ ನಾಶವಾಗತ್ತೆ, ಪರಮಾತ್ಮನು ನಾಶವಾಗತ್ತೆ. ಅಯ್ಯೋ ಹುಚ್ಚರ, ಅದು ಹೇಗೆ ಸರಿ? ಅವನು ಅದರ ಸ್ವರೂಪವೇ ಅಲ್ಲ. ಶರೀರ ಶಬ್ದ ಅರ್ಥ ಏನು? ದೂರದಲ್ಲಿ ಇದ್ದುಕೊಂಡು ಅದನ್ನು ನಾಶ ಮಾಡ್ತಾನೆ. ಆದ್ದರಿಂದ ಶೀರ್ಯತೆ ಅನೇನ = ವಿಷ್ಣುನಾ, ತಸ್ಮಾತ್ ಏತತ್ ಜಗತ್ ವಿಷ್ಣೋ ಶರೀರಂ. ಇದು ಬಂದು ಅಷ್ಟೇ ಅಲ್ಲ, ಯಸ್ಮಿನ್ ಸ್ಥಿತ್ವಾ ರಮತೆ ತಸ್ಮಾತ್ ಏತತ್ ಜಗತ್ ವಿಷ್ಣೋ ಶರೀರಂ. ಯಾವುದರಲ್ಲಿ ಇದ್ದುಕೊಂಡು ಅವನು ವಿಹಾರ ಮಾಡ್ತಾನೆ, ಆದ್ದರಿಂದಾಗಿ ಈ ಜಗತ್ತು ಅವನ ಶರೀರ. ಇದು ಈ ಜಗತ್ತೇ ಅವನಲ್ಲ. ಈ ಜಗತ್ತೇ ಅವನಾಗಿದ್ರೆ ಹೌದು, ಪೃಥ್ವಿ ನಶಿಸಿ ಹೋಗುತ್ತೆ, ಅವನೂ ನಶಿಸಿ ಹೋಗಬಹುದು ಅಂತ ಹೇಳಬಹುದಿತ್ತು. ಈ ಜಗತ್ತವನಲ್ಲ, ಜಗತ್ತಿನಲ್ಲಿ ಇದ್ದುಕೊಂಡು ವಿಹಾರ ಮಾಡ್ತಾನೆ. ಜಗತ್ತಿಗಿಂತ ಭಿನ್ನ ಈ ಜಗತ್ತನ್ನ ನಾಶ ಮಾಡ್ತಾನೆ, ಆದ್ದರಿಂದ ಇದು ಅವನ ಶರೀರ. ವಿಹಾರ ಮಾಡೋದ್ರಿಂದ ಇದು ಅವನ ಶರೀರ. ಆದ್ದರಿಂದಾಗಿ ಅವನು ಪೃಥ್ವಿಯಲ್ಲಿ ಇದ್ದರೂ, ಪೃಥ್ವಿ ನಶಿಸಿ ಹೋದರೂ ಪೃಥ್ವಿಯನ್ನ, ಅರ್ಥಾತ್ ಈ ಒಂದು ಜಗತ್ತನ್ನ ಅವನ ಶರೀರ ಅಂತ ಹೇಳಲಿಕ್ಕೆ ಏನಾದರೂ ವಿರೋಧ ಇದೆನಾ? ಇಲ್ಲ. ಇಲ್ಲ. ಆದ್ದರಿಂದ ಇಲ್ಲ. ಪರಮಾತ್ಮ ಸಕಲ ಜಗತ್ತಿನಲ್ಲಿ ಇದ್ದುಕೊಂಡು ಎಲ್ಲವನ್ನು ನಿಯಮನೆ ಮಾಡ್ತಾನೆ. ಆದ್ದರಿಂದಾಗಿ ಅಂತರ್ಯಾಮಿ ಆದವನು ಪರಮಾತ್ಮ. ಆದ್ದರಿಂದ ಈ ಅಧಿಕರಣದ ಪ್ರಕಾರ ಅಂತರ್ಯಾಮಿತ್ವ ರೂಪ ಧರ್ಮ ಅವನಲ್ಲಿ ಬಂತು. ಅನ್ಯತ್ರ ಪ್ರಸಿದ್ಧವಾದ ಅಂತರ್ಯಾಮಿತ್ವ ಅನ್ನುವ ಧರ್ಮ ಅವನಲ್ಲಿ ಬಂತು. ಈ ಅಧಿಕರಣ ಸಾರ್ಥಕವಾಯಿತು. ಇನ್ಯಾವ ಪೂರ್ವಪಕ್ಷ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಸಾಕು. ಇಷ್ಟು ಇನ್ನೊಮ್ಮೆ ರಿವಿಷನ್ ಮಾಡಿ, ಸ್ವಲ್ಪ ಇದೆ ಇದರಲ್ಲಿ. ಶ್ರೀಕೃಷ್ಣ ಬೆಳಿಗ್ಗೆ 7 ವರ್ಷದ ತಿರುಗ ನಮಸ್ಕಾರ. ಹರೇ ನಮಃ.